ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ. ಈ ತಾಲೂಕು ಹುಣಗುಂದ ಹಾಗೂ ಇತರ ತಾಲೂಕಿನ ಸಮಸ್ತ ಏನು ನಿರುದ್ಯೋಗಿಗಳು, ವಿಶೇಷವಾಗಿ ಅನೇಕ ಕೋರ್ಸ್ಗಳನ್ನು ಏನು ಇಂಜಿನಿಯರಿಂಗ್ ಹಿಡಿದು ಇವತ್ತು SLC ವರೆಗೆ ITI ಆಗಿರ್ಬೋದು, ಡಿಪ್ಲೊಮಾ ಆಗಿರ್ಬೋದು, ಅನೇಕ ಏನು ವೃತ್ತಿಪರ ಕೋರ್ಸ್ಗಳು ಏನು ಮುಗಿಸಿದಂಥ ಆ ವಿದ್ಯಾರ್ಥಿಗಳಿಗೆ, ಆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಒಂದು ವಿಚಾರದಲ್ಲಿ ಈಗಾಗಲೇ ನಾವು ಹಲವಾರು ಬಾರಿ ಹಿಂದಿನ ಅವಧಿಯಲ್ಲಿ ಕೂಡ ನಾನು 2 ಬಾರಿ ಈ ಬೃಹತ್ ಉದ್ಯೋಗ ಮೇಳವನ್ನು ನಾನು ಕೈಗೊಂಡಿದ್ದೆ. ಅದು ಹುಣಗುಂದಲ್ಲಾಗಿರ್ಬೋದು, ಇತರ ನಗರದಲ್ಲಿ ಕೂಡ ಒಂದು ಸಾರಿ ಮಾಡಿದ್ವಿ, ಒಂದು ಸಾರಿ ಹುಣಗುಂದದಲ್ಲಿ ಹಮ್ಮಿಕೊಂಡಿದ್ವಿ. ಅದರಲ್ಲಿ ಸುಮಾರು 3,000-4,000 ಜನ SLC ಫೇಲ್ ಆದವರಿದ್ದಾರೆ. SLC ಪಾಸ್ ಆಗಿರ್ಬೋದು, SLC ಫೇಲ್ ಆಗಿರ್ಬೋದು, ಮತ್ತು ಪದವಿಯನ್ನು ಪಡೆದಿರ್ಬೋದು, ವಿದ್ಯಾಭ್ಯಾಸವನ್ನು ಅನೇಕ ಜನ ಏನು ಉದ್ಯೋಗಕ್ಕಾಗಿ ಅರಿತಾ ಇದ್ದಾರೆ ನಮ್ಮ ದೇಶದಲ್ಲಿ. ಯಾಕಂದರೆ ಉದ್ಯೋಗ ಅನ್ನೋದು ಪ್ರತಿಯೊಬ್ಬರು ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಜನ ಸರ್ಕಾರ, ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತಹ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಾವು 2023ರಲ್ಲಿ ನಾವು ರಾಜ್ಯದಲ್ಲಿ ತಮ್ಮೆಲ್ಲರ ಒಂದು ಜನರ ಆಶೀರ್ವಾದದಿಂದ ಸರ್ಕಾರ ಮಾಡಿ ನಾವು ಪಂಚ ಗ್ಯಾರಂಟಿಯನ್ನು ಕೂಡ ಘೋಷಣೆ ಮಾಡಿದ್ವಿ. ಅದರಲ್ಲಿ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿ ಯೋಜನೆ. ಯುವ ನಿಧಿ ವಿಶೇಷವಾಗಿ ಏನು ಪದವಿಯನ್ನು ಆದಂಥವ್ರು ಮತ್ತು ಡಿಪ್ಲೊಮೊ, ITI ಮುಗಿದಂಥವ್ರು ನಿರುದ್ಯೋಗಿಗಳಿದ್ದಾರೆ, ಅವ್ರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡಬೇಕು ಅನ್ನೋದು ಉದ್ದೇಶ. ಅದರಲ್ಲಿ ನಮ್ಮ ಸರ್ಕಾರ ಆ ಪದವಿ ಆದಂಥವರಿಗೆ ಪ್ರತಿ ತಿಂಗಳ 3,000 ರೂಪಾಯಿಯನ್ನು ನಾವು ಕೊಡು ಮಾಡ್ತಾ ಇದ್ದೀವಿ. ಮತ್ತು ITI, ಡಿಪ್ಲೊಮೊ ಈ ಮುಂತಾದ ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸ್ಕೊಂಡವ್ರಿಗೆ 1,500 ರೂಪಾಯಿಯನ್ನು ಅವ್ರಿಗೆ ಪ್ರತಿ ತಿಂಗಳ ಅವ್ರಿಗೆ ನಾವು ಇವತ್ತು ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ. ಯಾಕಂದರೆ ಈ ದೇಶದಲ್ಲಿ ಒಂದು ಯುವಕರ ಸಂಖ್ಯೆ ಹೆಚ್ಚಿದೆ. ಆ ಯುವಕರ ಸಂಖ್ಯೆಗೆ, ಯುವಕರಿಗೆ ನಾವು ಉದ್ಯೋಗವನ್ನು ಕಲ್ಪಿಸಿಕೊಡುವಂಥದ್ದು ಸರ್ಕಾರದ ಆಗಲಿ ಕರ್ತವ್ಯ. ಯಾವುದೇ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ. ತಮಗೆ ಗೊತ್ತಿರೋ ಹಾಗೆ ಕೇಂದ್ರ ಸರ್ಕಾರದಲ್ಲಿ ಏನು 2014ಕ್ಕೆ ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಸನ್ಮಾನ್ಯ ಪ್ರಧಾನಿಗಳಾದಂಥ ನರೇಂದ್ರ ಮೋದಿಯವರು ಏನು ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಡ್ತೀನಿ ಅಂತೇಳಿ ನಿರುದ್ಯೋಗಿಗಳಿಗೆ ಅವರು ನಮ್ಮ ಚುನಾವಣೆ ಪ್ರಣಾಳಿಕೆಯಲ್ಲಿ ಮತ್ತು ಅವರು ಚುನಾವಣೆ ಪೂರ್ವದಲ್ಲಿ ಭರವಸೆಯನ್ನು ಕೊಟ್ಟಿದ್ದಾರೆ. ಭರವಸೆ ಕೊಟ್ಟಂತೆ ಈಗಾಗಲೇ ತಮಗೆ ಗೊತ್ತಿದೆ, 3ನೇ ಅವಧಿಯಲ್ಲಿ ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದಾರೆ ನಮ್ಮ ದೇಶಕ್ಕೆ. ಇವತ್ತು ಎಷ್ಟು ಉದ್ಯೋಗವನ್ನು ಕಲ್ಪಿಸಿಕೊಟ್ರು ಅನ್ನೋದು ಲೆಕ್ಕನೇ ಇಲ್ಲ. ಯಾಕಂದರೆ ಕಲ್ಪಿಸಿಕೊಡುವಂಥ ಕೆಲಸ ಮಾಡಲಿಲ್ಲ. ಆ ಕಳೆದ 2014ರಿಂದ ಏನು 19ರವರೆಗೆ ಅವರು ಅಧಿಕಾರದಲ್ಲಿದ್ದಾಗ 2 ಕೋಟಿ ಪ್ರತಿ ವರ್ಷಕ್ಕೆ ತಂದರೆ ಸುಮಾರು 10 ಕೋಟಿ ಉದ್ಯೋಗವನ್ನು ಕೊಡಬೇಕಾಗಿತ್ತು. ಆದರೆ ಕೊಡುವಂಥ ಕೆಲಸ ಆಗಿಲ್ಲ. ಆದ ಕಾರಣ ಇವತ್ತು ನಮ್ಮ ಕರ್ನಾಟಕ ಕೇಂದ್ರ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಒಂದು ಯುವ ನಿಧಿಯನ್ನು ತರೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಅನೇಕ ನಿರುದ್ಯೋಗಿಗಳಿಗೆ ಇವತ್ತು ಆಸರೆಯಾಗಿ ಅವರಿಗೆ ಬೆನ್ನೆಲುಬಾಗಿ ಇವತ್ತು ನಮ್ಮ ಸರ್ಕಾರ ನಿಂತಿದೆ ಅನ್ನೋ ಮಾತನ್ನು ಕೂಡ ನಾನು ಭಾಳ ಹೆಮ್ಮೆಯಿಂದ ಈ ಮಾತನ್ನು ಹೇಳಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ತಾಲೂಕಿನಲ್ಲಿ ಕೂಡ ಅನೇಕ ಜನ ನಿರುದ್ಯೋಗಿಗಳಿದ್ದಾರೆ. ಯುವಕರು ಪಾಪ ವಿದ್ಯಾಭ್ಯಾಸವನ್ನು ಪಡೆದಿದ್ದಾರೆ, ಪದವಿಯನ್ನು ಮುಗಿಸಿದ್ದಾರೆ, ವೃತ್ತಿಪರ ಕೋರ್ಸ್ಗಳನ್ನು ಮುಗಿಸಿದ್ದಾರೆ, ಅವ್ರಿಗೆಲ್ಲೋ ಉದ್ಯೋಗ ಇಲ್ಲ. ನನ್ನ ಹತ್ರ ಹಲವಾರು ಸಾರಿ ಬಂದಿರ್ತಾರೆ, ನನಗೆ ಉದ್ಯೋಗ ಕೊಡ್ರಿ, ನನಗೆ ಸಣ್ಣ ಪುಟ್ಟ ಒಂದು ಕಸ ಹುಡುಗುದಾದ್ರೂ ಕೊಡಿಸ್ರಿ ಅನ್ನೋ ಮಟ್ಟಕ್ಕೆ ಬರ್ತಾರೆ. ಪಾಪ ಎಷ್ಟೋ ಜನ ಇವತ್ತು ಇಂಜಿನಿಯರ್ ಓದಿದಂಥವ್ರು, MBBS ಓದಿದಂಥವ್ರು ಇವತ್ತು ಎಲ್ಲೋ ಚಾರ್ಚೂರು ಪಗಾರಕ್ಕೆ ಏನೇನೋ ಕೆಲಸ ಮಾಡ್ತಾರೆ. ಅನೇಕ ಜನ ನಾನು ನೋಡಿದ್ದೀವಿ, ಇಂಜಿನಿಯರ್ ಓದಿದಂಥವ್ರು, ಪದವಿ ಓದಿದಂಥವ್ರು ಹೋಟ್ಲಿನಲ್ಲಿ ಸರ್ವರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ವೇಟರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರ ಕಷ್ಟಕ್ಕೆ ನಾವು ಕೂಡ ನೆರವು ಆಗಬೇಕು. ಜನಪ್ರತಿನಿಧಿಗಳಾದಂಥದ್ದು ಮಾತೆ ಕರ್ತವ್ಯ. ಅದರಲ್ಲಿ ನಮ್ಮ ದೃಢ ಸಂಕಲ್ಪ ಫೌಂಡೇಶನ್ ಗೌರವ ಅಧ್ಯಕ್ಷರು ರಾಘವೇಂದ್ರ ಅವರು ಮತ್ತು ನಮ್ಮ ಇವರೆಲ್ಲ ನಾಗರಾಳ್ ಅವರು ಇಲ್ಲ ಉದ್ಯೋಗ ಮೇಳ ಮಾಡೋಣ ಮಾಡಿ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡೋಣ ಸರ್ ಅಂತೇಳಿ ನನ್ನ ಹತ್ರ ಬಂದು ಮನವಿ ಮಾಡಿಕೊಂಡ್ರು.
ನನಗೂ ಕೂಡ 2 ಬಾರಿ ಮಾಡಿದ್ದೆ. ಅದನ್ನು ಈ ಬಾರಿಯೂ ಕೂಡ ಮಾಡ್ತೀನಿ ಅಂತೇಳಿ ನಾನು ಜನರಿಗೆ ಮತ್ತು ಯುವಕರಿಗೆ ಭರವಸೆಯನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಇವತ್ತು ಇದನ್ನು ಪ್ರತಿ ವರ್ಷ ಕೈಗೊಳ್ಳಬೇಕು ಅನ್ನೋದು ನಮ್ಮ ಉದ್ದೇಶ. ಇದು ಕೇವಲ 1 ವರ್ಷ ಮಾಡಿಬಿಟ್ರೆ ಆಗೋದಿಲ್ಲ. ಯಾಕಂದರೆ ನಿರುದ್ಯೋಗಿಗಳು ಪ್ರತಿದಿನ ಬಿಡ್ತಾ ಇರ್ತಾರೆ. ಏನು ತಮ್ಮ ವಿದ್ಯಾಭ್ಯಾಸವನ್ನು ಮುಗಿದ ಮೇಲೆ ಏನು ಮಾಡ್ಬೇಕಪ್ಪ ಅನ್ನೋದು ಚಿಂತನೆ ಇರಲಿಲ್ಲ. ತಂದೆ ತಾಯಿಗೆ ಭಾರ ಆಗಿ, ಮನೆಗೆ ಭಾರ ಆಗಿ, ತಂದೆ ತಾಯಿಗಳು ಕೂಡ ಏನಾರು ಮಾಡ್ರಿ ಅಂತೇಳಿ ಅವರಿಗೆ ಹೇಳ್ತಿರ್ತಾರೆ. ಅವ್ರ ತಂದೆ ತಾಯಿಗಳು ಕೂಡ ನನ್ನ ಹತ್ರ ಅನೇಕ ಜನ ಬಂದು ನಮ್ಮ ತಿಳ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಈ ಒಂದು ಬೃಹತ್ ಉದ್ಯೋಗ ಮೇಧಾ ಉದ್ಯೋಗ ಮೇಳವನ್ನು ನಾವು ದಿನಾಂಕ 20ರಂದು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ಮಾಧ್ಯಮದ ಸ್ನೇಹಿತರ ಮುಖಾಂತರ ನಾನು ದೃಶ್ಯ ಮಾಧ್ಯಮ ಇರ್ಬೋದು, ನೃತ್ಯ ಮಾಧ್ಯಮದವರಿಗೆ ವಿನಂತಿ ಮಾಡಿಕೊಳ್ಳೋದ್ರೆ ನಮ್ಮ ತಾಲೂಕಿನಾದ್ಯಂತ ಇವತ್ತೇನು ನಿರುದ್ಯೋಗಿಗಳು, ವಿದ್ಯಾವಂತರು, ಪದವಿಯನ್ನು ಪಡೆದವರು, ವೃತ್ತಿಪರ ಕೋರ್ಸನ್ನು ಓದಿ ಇವತ್ತೇನು ಕೆಲಸ ಇಲ್ಲಾರ್ದ ಅಡ್ಡಾಡ್ತಾ ಇದ್ದಾರೆ, ಅವರಿಗೆಲ್ಲರಿಗೂ ಒಂದು ಅವಕಾಶ ಆಗುತ್ತೆ. ಅದಕ್ಕೆ ತಾವೆಲ್ಲರೂ ಈ ಒಂದು 20ನೇ ತಾರೀಕಿಗೆ ಬೆಳಗ್ಗೆ ಸುಮಾರು 10 ಗಂಟೆಗೆ ಮತ್ತು ಆಯ್ಕೆಯಾದಂಥ ಇದರಲ್ಲಿ ಯಾರು ಇಂಟರ್ವ್ಯೂ ಮಾಡ್ತಾರೆ, ನಾವು ಅವರಿಗೆ ಒಂದು ಇಂಟರ್ವ್ಯೂವನ್ನು ಮಾಡ್ತೀವಿ. 50 ಕಂಪನಿಗಳು ಬರ್ತಾ ಇದೆ. ಏನು 50 ಕಂಪನಿ ಈ ರಾಜ್ಯದಲ್ಲಿ ಹೆಸರಾದಂಥ ಏನು ಕಂಪನಿಗಳು, ಅದು ಏಜೆನ್ಸಿ ಆಗಿರ್ಬೋದು, ನಮ್ಮ ಇಲ್ಲಿ ಸ್ವಯಂ ನಮ್ಮ ರಾಜ್ಯದ ಕೆಲವಷ್ಟು ಕಂಪನಿಗಳಿರ್ಬೋದು, ಅವರೆಲ್ಲರೂ ಕೂಡ ಇದರಲ್ಲಿ 50 ಕಂಪನಿಗಳು ಭಾಗವಹಿಸ್ತಾ ಇದ್ದಾರೆ. ಯಾರು ನಿರುದ್ಯೋಗಿಗಳಿಗೆ ತಾವು ಇದರ ಸದುಪಯೋಗವನ್ನು ಪಡ್ಕೋಬೇಕು ಅನ್ನೋ ಮಾತನ್ನು ತಮ್ಮ ಮುಖಾಂತರ ನಾನು ಹೇಳ್ತೇನೆ. ಯಾರು ಅದರಲ್ಲಿ ಆಯ್ಕೆ ಆಗ್ತಾರೆ ಅವ್ರಿಗೆ ಅದೇ ವೇದಿಕೆಯಲ್ಲೇ ನಾವು ಆದೇಶ ಪತ್ರವನ್ನು ಕೂಡ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ಅಂದರೆ ಉದ್ಯೋಗವನ್ನು ಕನ್ಫರ್ಮ್, ಅವ್ರಿಗೆ ನಿಮ್ಮದು ಉದ್ಯೋಗ ಗ್ಯಾರಂಟಿ ಆಗಿ ಸಿಕ್ಕಿದೆ ಅನ್ನೋದಕ್ಕೆ ಅವತ್ತೇ ನಾವು ಅವರಿಗೆ ಆಯ್ಕೆಯಾದಂಥವರಿಗೆ ಆದೇಶ ಪತ್ರವನ್ನು ಕೂಡ ಇವತ್ತು ಶುರು ಮಾಡ್ತಾ ಇದ್ದೀವಿ. ಆದ ಕಾರಣ ನಮ್ಮ ಸಮಸ್ತ ಹುಡುಗರು ಹಾಗೂ ಇಳಕಲ್ ತಾಲೂಕಿನ ಜನತೆಗೆ ನಾನು SRK ಫೌಂಡೇಶನ್ ವತಿಯಿಂದ ಮತ್ತು ನಮ್ಮ ದುರ್ಗಾ ಸಂಕಲ್ಪ ಫೌಂಡೇಶನ್ ವತಿಯಿಂದ ವಿನಂತಿ ಮಾಡಿಕೊಡ್ತೀನಿ. ನಾವೆಲ್ಲರೂ ಬಂದು 20ನೇ ತಾರೀಕು ಈ ಒಂದು 50 ಕಂಪನಿಗಳಿರೋ ಒಂದು ರಾಜ್ಯದ ಪ್ರಮುಖ ಕಂಪನಿಗಳು ಬರ್ತಾ ಇದ್ದಾರೆ. ತಾವು ಬಂದು ಅದರಲ್ಲಿ ಭಾಗವಹಿಸಿ ನಾವು ಎಲ್ಲರೂ ಕೂಡ ಅವಕಾಶವನ್ನು ಪಡ್ಕೋಬೇಕು ಅಂತ ಹೇಳಿ ಇವತ್ತು ತಮ್ಮ ಮುಖಾಂತರ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಮತ್ತು ಅದೇ ರೀತಿ ನಾನು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ಈ ಒಂದು ಉದ್ಯೋಗ ಮೇಳದ ಬೃಹತ್ ಉದ್ಯೋಗ ಮೇಘಾ ಉದ್ಯೋಗ ಮೇಳದ ಒಂದು ಪ್ರಚಾರವನ್ನು, ಹೆಚ್ಚಿನ ಒಂದು ಪ್ರಚಾರವನ್ನು ನಮ್ಮ ಪತ್ರಿಕೆಯಲ್ಲಿ ಆಗಿರ್ಬೋದು, ತಾವು ಏನು ಯೂಟ್ಯೂಬ್ ಚಾನಲ್ ಆಗಿರ್ಬೋದು, ತಾವೆಲ್ಲರೂ ಅದನ್ನು ನಾವು ಪ್ರಚಾರ ಕೊಟ್ಟು ಹೆಚ್ಚಿನ ಮೇಲೆ ತರಬೇಕು. ತಾವು ಕೂಡ ಇದರಲ್ಲಿ ಬಂದು ಭಾಗವಹಿಸಿ ಆ ನಿರುದ್ಯೋಗಿಗಳಿಗೆ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿ. ಅರ್ಜಿ ಸಲ್ಲಿಸಬೇಕಾಗಿರುತ್ತೆ, ಯಾರಿಗಾದ್ರೂ ಸಂಪರ್ಕ ಮಾಡ್ಬೇಕಂದ್ರೆ ಅದೊಂದು ಸ್ವಲ್ಪ ಹೇಳ್ಬಿಡಿ ಸರ್. ಈಗಾಗಲೇ ನಾವು ಒಂದು ಪ್ರಕಟಣೆಯನ್ನ ಒಂದು ಬೆಳಗ್ಗೆ ಬಂದು ಫಸ್ಟ್ ಒಂದು ಫಾರ್ಮೇಟ್ ಇರುತ್ತೆ. ಆ ಫಾರ್ಮೇಟ್ QR ಕೋಡ್ ಕೂಡ ಕೊಟ್ಟಿದ್ವಿ. QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿದ್ರೆ ಆಟೋಮೆಟಿಕ್ ಎಲ್ಲ ನಿಮಗೆ ಆಟೋಮೆಟಿಕ್ ಆಗಿ ಸ್ಕ್ಯಾನ್ ಆಗುತ್ತೆ. QR ಕೋಡ್ ಸ್ಕ್ಯಾನ್ ಮಾಡ್ಬೋದು, ಅಥವಾ ನಾವು ಲಿಖಿತ ಮೂಲಕ ಕೂಡ ಅಪ್ಲಿಕೇಶನ್ ಅನ್ನು ತುಂಬಿ ಆ ಉದ್ಯೋಗ ಮೇಳದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಒಂದ್ಸಲ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.